ಬಿಟ್ಟು ಕೊಡೋದಲ್ಲ, ನಮ್ಮ ಅಗಸ್ತ್ಯನೇ ಇವಳನ್ನ ಬಿಟ್ಟು ಹೋಗ್ತಾ ಇರ್ತಾನೆ. ಯಾಕೆ ಶಾಪಗ್ರಸ್ತಿಯಾಗಿ ನಮ್ಮ ಮನೆನ ಆವರಿಸ್ಕೊಂಡ್ಬಿಟ್ಟೆ? ಎಷ್ಟು ದಿನ ನಾವು ಅಗಸ್ತ್ಯನಿಂದಾಗಿ ಅನುಭವಿಸಿದ್ದಾಯ್ತು. ಇನ್ನು ನೀನು ಈ ಮನೆಗ್ ಬಂದ್ಮೇಲೆನೆ ಈ ಮನೆ ಬದಲಾಗೋಯ್ತು. ಪಾಪ ಮನೆಯಲ್ಲಿರೋರು ಯಾರು ನೆಮ್ಮದಿಯಾಗಿರೋದಕ್ಕಾಗ್ತಾ ಇಲ್ಲ. ಹೀಗ್ ಪ್ರಾಣ ಭಯದಲ್ಲಿ ಯಾರ್ ತಾನೇ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗತ್ತೆ ಹೇಳು? ಯಾಕೆ ಹೀಗ್ ಮಾಡ್ತಾ ಇದ್ಯಾ? ನಾನ್ ತಾಳಿ ಕೇಳ್ದಾಗ ದೊಡ್ಡ ಸೀನೆ ಮಾಡ್ಬಿಟ್ಟೆ, ಆದ್ರೆ ನೀನು ಅದ್ರ ಬೆಲೆನೇ ಗೊತ್ತಿಲ್ದಿರೋ ಹಾಗೆ ನಡ್ಕೊಳ್ತಿದ್ಯಲ್ಲ, ಯಾಕೆ? ತಾಳಿ ಕಟ್ಟಿಸ್ಕೊಂಡ ತಕ್ಷಣ ನೀನ್ ಅಗಸ್ತ್ಯನ್ ಹೆಂಡತಿ ಆಗೋದಕ್ಕಾಗಲ್ಲ. ಹಾಗೆ ಈ ಮನೆ ಸೊಸೆ ಪಟ್ಟ ಸಿಕ್ಕಿದ ತಕ್ಷಣ ನಿನಗೆ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ ಅನ್ನೋದು ನಿನಗೆ ನೆನ್ಪಿರ್ಲಿ. ಇವಳಿಗಿದೆಲ್ಲ ಅರ್ಥ ಆಗೋ ಹಾಗಿದ್ರೆ ತನ್ನ ಮನೆಯವರು ವಿರೋಧ ಕಟ್ಕೊಂಡು ಇವಳ್ಯಾಕೆ ಅಗಸ್ತ್ಯನ ಮದ್ವೆ ಆಗ್ತಾ ಇದ್ಲು ಹೇಳು? ದೊಡ್ಡ ಸಂಚು ಮಾಡ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಇವಳು. ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ಈಗೇನಾದ್ರೂ ನಾನು ಭಕ್ತಿ ಜಾಗದಲ್ಲಿ ಇದ್ದಿದ್ರೆ ಹೀಗಾಗೋದಕ್ಕೆ ಖಂಡಿತ ಬಿಡ್ತಿರ್ಲಿಲ್ಲ. ನಿನ್ನ ಒಳ್ಳೆತನ ಇಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ ಛಾಯಾ. ಯಾಕಂದ್ರೆ ಇವಳು ಎರ್ಚಿರೋ ಬೂದಿ ಎಲ್ರಿಗೂ ಮಂಗ ಕವ್ದಿದೆ. ಇದೆಲ್ಲದ್ರ ಹೊಣೆನಾ ನಾನು ಹೊತ್ಕೋತೀನಿ. ಇದಕ್ಕೆಲ್ಲ ಕಾರಣ ನಾನೇ. ಗೊತ್ತಾಯ್ತಲ್ಲ, ಈಗ್ಲೇ ಯಾರಿಗೂ ಹೇಳ್ದೆ ಕೇಳ್ದೆ ಈ ಮನೆಯಿಂದ ಹೊರಡ್ತಾ ಇರು. ನಮ್ಮನೆ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಜಾಸ್ತಿ ಯೋಚನೆ ಮಾಡ್ಬೇಡಿ. ನೀವಿನ್ನೂ ಈ ಭಕ್ತಿನ ಅರ್ಥನೇ ಮಾಡ್ಕೊಂಡಿಲ್ಲ. ಓ, ನೀನೇನು ಮಹಾ ಯಾವ ಊರು ಯಾವ ಜನ ಅಗಸ್ತ್ಯನ್ ಮೇಲೆ ಇಷ್ಟು ಕೋಪ ಮಾಡ್ಕೋತಾರೋ, ಇಷ್ಟು ದ್ವೇಷ ಮಾಡ್ತಾರೋ, ಅವರೇ ಅಗಸ್ತ್ಯನ ಹತ್ರ ಬಂದು ಕ್ಷಮೆ ಕೇಳಿ ನೀವೇ ನಮ್ಮ ಧರ್ಮಾಧಿಕಾರಿಗಳು ಅಂತ ಹೇಳ್ಬೇಕು. ಹಾಗ್ ನಾನು ಮಾಡ್ತೀನಿ. ಇದು ನನ್ನ ಬನಶಂಕ್ರಮ್ಮನ ಮೇಲೆ ಆಣೆ.